ಕೆ ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ನಾವೇನು ಎಲೆಕ್ಷನ್ ಪ್ರೋಸೆಸ್ಸು ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೀವಿ ಅದರ ಪ್ರಕಾರನೇ ನಮ್ಮ ಪಾರ್ಟಿಯ ಚುನಾವಣೆಗಳು ನಡೀತಾ ಇದೆ. ಕಾಂಗ್ರೆಸ್ಸಿನ ಥರ ಅಲ್ಲ, ನಾವು ಮೆಂಬರ್ಶಿಪ್ಪನ್ನು ಮಾಡಿದ್ದೀವಿ, ಮೆಂಬರ್ಶಿಪ್ ಆದಮೇಲೆ ಬೂತ್ ಅಧ್ಯಕ್ಷರುಗಳನ್ನ ಮಾಡಿದ್ದೀವಿ, ಬೂತ್ ಕಮಿಟಿ ಮಾಡಿದ್ದೀವಿ, ಅದಾದಮೇಲೆ ನಾವು ಮಂಡಲದ ಅಧ್ಯಕ್ಷರು ಮಾಡಿ ರಾಜ್ಯದ ಅಧ್ಯಕ್ಷರ ಚುನಾವಣೆವರೆಗೆ ವಿವಿಧ ಹಂತಗಳನ್ನು ಮಾಡ್ತಾಯಿದ್ದೀವಿ. ನಮ್ಮದು ರಾಜ್ಯದ ಅಧ್ಯಕ್ಷರ ಚುನಾವಣೆಯ ಘೋಷಣೆಯ ನಂತರ ನಾವು ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗುತ್ತೆ. ಹರಿಪ್ರಸಾದ್ ಅವರು ಬಾಯಿಗೆ ಬಂದಂಗೆ ಮಾತಾಡೋದಕ್ಕೆ ನಮ್ಮ ಪಕ್ಷದ ಸಿದ್ಧಾಂತವನ್ನು ಅಥವಾ ನಮ್ಮ ಪಕ್ಷದ ಸಂವಿಧಾನವನ್ನು ಚುನಾವಣಾ ಆಯೋಗಕ್ಕೆ ಏನು ಕೊಟ್ಟಿದ್ವಿ ಅದರ ಪ್ರಕಾರನೇ ಮಾಡ್ತಾಯಿದ್ದೀವಿ, ಅದರ ಪ್ರಕಾರನೇ ನಡೆಸ್ತಾ ಇದ್ದೀವಿ. ಅವರ ಏನು ಈ ಥರ ಬಾಲಿಶವಾದಂಥ ಅಥವಾ ಲಂಗು ಲಗಾಮಿಲ್ಲದೆ ಹೇಳಿಕೆಗಳನ್ನು ನಾನು ವಿರೋಧಿಸ್ತೀನಿ. ಆದರೆ ನಮ್ಮ ಪಕ್ಷ ಏನು ಮಾಡಬೇಕೋ, ಇನ್ನೂ 11 ರಾಜ್ಯದ ಅಧ್ಯಕ್ಷ ಚುನಾವಣೆ ಬಾಕಿ ಇದ್ದಂಥ ಸಂದರ್ಭದಲ್ಲಿ ನಿನ್ನೆ 2 ರಾಜ್ಯದ ಅಧ್ಯಕ್ಷ ಚುನಾವಣೆಯ ಘೋಷಣೆಯನ್ನು ಮಾಡಿದ್ದಾರೆ. ಇನ್ನು 9 ರಾಜ್ಯದ್ದಿದೆ. ಅದಾಗ್ತಿದ್ದಂಗೆ ನಮ್ಮ ನ್ಯಾಷನಲ್ ಪಾರ್ಟಿ ನಮ್ಮದು ನಡೆಯುತ್ತೆ. ಆಯಾ ಕಾಲಕ್ಕೆ ಸಂವಿಧಾನಕ್ಕೆ ಏನೇನು ತಿದ್ದುಪಡಿ ಮಾಡಿಕೊಂಡು ಚುನಾವಣೆ ಆಯೋಗ ಕೊಡಬೇಕಾಗಿತ್ತು. ಆದರೆ ಮೈಸೂರಿನಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು 26 ವರ್ಷ ಒಬ್ಬರೇ ಇದ್ದರು ಅನ್ನೋದು ಗೊತ್ತಿರಲಿ ಅವರಿಗೆ. ಅವ್ರು ಮಾತಾಡಬೇಕಾದ್ರೆ ನಮ್ಮ ಪಾರ್ಟಿಲಿ ಪ್ರತಿ 3 ವರ್ಷಕ್ಕೊಮ್ಮೆ ಬದಲಾವಣೆ ಮಾಡ್ತಾರೆ. ಅಲ್ಲ, ಅದು ವ್ಯಂಗ್ಯ. ಅದು ಅವರು ವ್ಯಂಗ್ಯ ಮಾಡಿಕೊಂಡು ನಾವು ಮಹಿಳೆಯರು ಈಗ ಇತ್ತೀಚೆಗೆ ಸುದ್ದಿ ಆಗಿದೆ, ಮಹಿಳಾ ಅಧ್ಯಕ್ಷರುಗಳನ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ BJPಯವರು, ಯಾಕೆಂದರೆ ರಿಸರ್ವೇಷನನ್ನು ಮಹಿಳೆಯರಿಗೆ ಹೆಚ್ಚು ಕೊಡಬೇಕು ಅಂತಿರೋದ್ರಿಂದ ಅಂತ ಒಂದು ಚರ್ಚೆ ಮೇಲ್ಗಡೆ ನಡೆದಿದೆ. ಅದ್ರ ಬಗ್ಗೆ ಅವ್ರು ಮೇಲ್ಗಡೆ ಅವರು ತೀರ್ಮಾನ ಮಾಡ್ತಾರೆ. ಅದು ಹರಿಪ್ರಸಾದ್ ಈ ಥರ ವ್ಯಂಗ್ಯ ಮಾಡೋದನ್ನು ಬಿಟ್ಟು ಅವ್ರ ಪಕ್ಷದೊಳಗೆ ನಡೀತಾ ಇರೋವಂಥದ್ದನ್ನು ಸ್ವಲ್ಪ ಗಮನಿಸಬೇಕು ಅಂತ ಅನ್ಕೋತೀನಿ. ಅಲ್ಲ, ಈ ಮಾತು ಒಂದೊಂದು ಸಲ ತುಟಿ ಮೀರಿದ ಮಾತುಗಳದು. ನಾವು ಅದನ್ನು ಅವರು ಯೋಚನೆ ಮಾಡ್ಬೇಕಲ್ಲ, ಏನು ಮಾತಾಡ್ತಿದ್ದೀನಿ ಅಂತ. ನಾಳೆ 100% ಅರ್ಧನಾರು ಇವ್ರು ಈ ಥರ ಹೇಳಿದ್ರಿಂದ ತೃತೀಯ ಲಿಂಗಿಗಳು ನಾಳೆ ಸ್ಟ್ರೈಕ್ ಮಾಡ್ತಾರೆ. ಅಂದರೆ ಇವ್ರು ಯಾವುದಕ್ಕೆ ಬೆಲೆ ಕೊಡ್ತಿದ್ದಾರೆ? ಹಂಗಾರೆ ಅವ್ರಿಗೆ ಜೀವನ ಇಲ್ವಾ? ಅಕಸ್ಮಾತ್ ನಾವು ತೃತೀಯ ಲಿಂಗಿಗಳನ್ನು ಮಾಡಬಾರ್ದು ಅಂತ ಎಲ್ಲಿದ್ದಾರೆ ಆ ಥರದ ಏನೋ ಬೇರೆ ಏನೋ ಬಾಲಿಶವಾದಂಥ ಹೇಳಿಕೆಯನ್ನು ಕೊಟ್ಟು ಡೈವರ್ಷನ್ಗೆ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಪಾರ್ಟಿಲಿ ಯಾರನ್ನು ಮಾಡಬೇಕು ಅನ್ನೋದು ಸಂಘ ಪರಿವಾರ ಜೊತೆ ಕೂತ್ಕೊಂಡು ಮಾಡ್ತಾರೆ. ಒಳ್ಳೆಯ ಅಧ್ಯಕ್ಷರನ್ನು ಕೊಡ್ತಾರೆ. ಹಿಂದಿನಿಂದನೇ ಇತ್ತು, ಯಾರು ಅಧ್ಯಕ್ಷರಾಗ್ತಾರೆ ಕಳೆದ ನಾವು 16-17 ಅಧ್ಯಕ್ಷರನ್ನ ಇದೇ ಥರ ಒಳ್ಳೆಯವ್ರನ್ನ ಮಾಡಿದ್ದೀವಿ. ಸದ್ಯದಲ್ಲೇ ಒಳ್ಳೆಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ. ಕೆ ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ನಾವೇನು ಎಲೆಕ್ಷನ್ ಪ್ರೋಸೆಸ್ಸು ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೀವಿ ಅದರ ಪ್ರಕಾರನೇ ನಮ್ಮ ಪಾರ್ಟಿಯ ಚುನಾವಣೆಗಳು ನಡೀತಾ ಇದೆ. ಕಾಂಗ್ರೆಸ್ಸಿನ ಥರ ಅಲ್ಲ, ನಾವು ಮೆಂಬರ್ಶಿಪ್ಪನ್ನು ಮಾಡಿದ್ದೀವಿ, ಮೆಂಬರ್ಶಿಪ್ ಆದಮೇಲೆ ಬೂತ್ ಅಧ್ಯಕ್ಷರುಗಳನ್ನ ಮಾಡಿದ್ದೀವಿ, ಬೂತ್ ಕಮಿಟಿ ಮಾಡಿದ್ದೀವಿ, ಅದಾದಮೇಲೆ ನಾವು ಮಂಡಲದ ಅಧ್ಯಕ್ಷರು ಮಾಡಿ ರಾಜ್ಯದ ಅಧ್ಯಕ್ಷರ ಚುನಾವಣೆವರೆಗೆ ವಿವಿಧ ಹಂತಗಳನ್ನು ಮಾಡ್ತಾಯಿದ್ದೀವಿ. ನಮ್ಮದು ರಾಜ್ಯದ ಅಧ್ಯಕ್ಷರ ಚುನಾವಣೆಯ ಘೋಷಣೆಯ ನಂತರ ನಾವು ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗುತ್ತೆ. ಹರಿಪ್ರಸಾದ್ ಅವರು ಬಾಯಿಗೆ ಬಂದಂಗೆ ಮಾತಾಡೋದಕ್ಕೆ ನಮ್ಮ ಪಕ್ಷದ ಸಿದ್ಧಾಂತವನ್ನು ಅಥವಾ ನಮ್ಮ ಪಕ್ಷದ ಸಂವಿಧಾನವನ್ನು ಚುನಾವಣಾ ಆಯೋಗಕ್ಕೆ ಏನು ಕೊಟ್ಟಿದ್ವಿ ಅದರ ಪ್ರಕಾರನೇ ಮಾಡ್ತಾಯಿದ್ದೀವಿ, ಅದರ ಪ್ರಕಾರನೇ ನಡೆಸ್ತಾ ಇದ್ದೀವಿ. ಅವರ ಏನು ಈ ಥರ ಬಾಲಿಶವಾದಂಥ ಅಥವಾ ಲಂಗು ಲಗಾಮಿಲ್ಲದೆ ಹೇಳಿಕೆಗಳನ್ನು ನಾನು ವಿರೋಧಿಸ್ತೀನಿ. ಆದರೆ ನಮ್ಮ ಪಕ್ಷ ಏನು ಮಾಡಬೇಕೋ, ಇನ್ನೂ 11 ರಾಜ್ಯದ ಅಧ್ಯಕ್ಷ ಚುನಾವಣೆ ಬಾಕಿ ಇದ್ದಂಥ ಸಂದರ್ಭದಲ್ಲಿ ನಿನ್ನೆ 2 ರಾಜ್ಯದ ಅಧ್ಯಕ್ಷ ಚುನಾವಣೆಯ ಘೋಷಣೆಯನ್ನು ಮಾಡಿದ್ದಾರೆ. ಇನ್ನು 9 ರಾಜ್ಯದ್ದಿದೆ. ಅದಾಗ್ತಿದ್ದಂಗೆ ನಮ್ಮ ನ್ಯಾಷನಲ್ ಪಾರ್ಟಿ ನಮ್ಮದು ನಡೆಯುತ್ತೆ. ಆಯಾ ಕಾಲಕ್ಕೆ ಸಂವಿಧಾನಕ್ಕೆ ಏನೇನು ತಿದ್ದುಪಡಿ ಮಾಡಿಕೊಂಡು ಚುನಾವಣೆ ಆಯೋಗ ಕೊಡಬೇಕಾಗಿತ್ತು. ಆದರೆ ಮೈಸೂರಿನಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು 26 ವರ್ಷ ಒಬ್ಬರೇ ಇದ್ದರು ಅನ್ನೋದು ಗೊತ್ತಿರಲಿ ಅವರಿಗೆ. ಅವ್ರು ಮಾತಾಡಬೇಕಾದ್ರೆ ನಮ್ಮ ಪಾರ್ಟಿಲಿ ಪ್ರತಿ 3 ವರ್ಷಕ್ಕೊಮ್ಮೆ ಬದಲಾವಣೆ ಮಾಡ್ತಾರೆ. ಅಲ್ಲ, ಅದು ವ್ಯಂಗ್ಯ. ಅದು ಅವರು ವ್ಯಂಗ್ಯ ಮಾಡಿಕೊಂಡು ನಾವು ಮಹಿಳೆಯರು ಈಗ ಇತ್ತೀಚೆಗೆ ಸುದ್ದಿ ಆಗಿದೆ, ಮಹಿಳಾ ಅಧ್ಯಕ್ಷರುಗಳನ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ BJPಯವರು, ಯಾಕೆಂದರೆ ರಿಸರ್ವೇಷನನ್ನು ಮಹಿಳೆಯರಿಗೆ ಹೆಚ್ಚು ಕೊಡಬೇಕು ಅಂತಿರೋದ್ರಿಂದ ಅಂತ ಒಂದು ಚರ್ಚೆ ಮೇಲ್ಗಡೆ ನಡೆದಿದೆ. ಅದ್ರ ಬಗ್ಗೆ ಅವ್ರು ಮೇಲ್ಗಡೆ ಅವರು ತೀರ್ಮಾನ ಮಾಡ್ತಾರೆ. ಅದು ಹರಿಪ್ರಸಾದ್ ಈ ಥರ ವ್ಯಂಗ್ಯ ಮಾಡೋದನ್ನು ಬಿಟ್ಟು ಅವ್ರ ಪಕ್ಷದೊಳಗೆ ನಡೀತಾ ಇರೋವಂಥದ್ದನ್ನು ಸ್ವಲ್ಪ ಗಮನಿಸಬೇಕು ಅಂತ ಅನ್ಕೋತೀನಿ.
ಈ ಮಾತು ಒಂದೊಂದು ಸಲ ತುಟಿ ಮೀರಿದ ಮಾತುಗಳದು. ನಾವು ಅದನ್ನು ಅವರು ಯೋಚನೆ ಮಾಡ್ಬೇಕಲ್ಲ, ಏನು ಮಾತಾಡ್ತಿದ್ದೀನಿ ಅಂತ. ನಾಳೆ 100% ಅರ್ಧನಾರು ಇವ್ರು ಈ ಥರ ಹೇಳಿದ್ರಿಂದ ತೃತೀಯ ಲಿಂಗಿಗಳು ನಾಳೆ ಸ್ಟ್ರೈಕ್ ಮಾಡ್ತಾರೆ. ಅಂದರೆ ಇವ್ರು ಯಾವುದಕ್ಕೆ ಬೆಲೆ ಕೊಡ್ತಿದ್ದಾರೆ? ಹಂಗಾರೆ ಅವ್ರಿಗೆ ಜೀವನ ಇಲ್ವಾ? ಅಕಸ್ಮಾತ್ ನಾವು ತೃತೀಯ ಲಿಂಗಿಗಳನ್ನು ಮಾಡಬಾರ್ದು ಅಂತ ಎಲ್ಲಿದ್ದಾರೆ ಆ ಥರದ ಏನೋ ಬೇರೆ ಏನೋ ಬಾಲಿಶವಾದಂಥ ಹೇಳಿಕೆಯನ್ನು ಕೊಟ್ಟು ಡೈವರ್ಷನ್ಗೆ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಪಾರ್ಟಿಲಿ ಯಾರನ್ನು ಮಾಡಬೇಕು ಅನ್ನೋದು ಸಂಘ ಪರಿವಾರ ಜೊತೆ ಕೂತ್ಕೊಂಡು ಮಾಡ್ತಾರೆ. ಒಳ್ಳೆಯ ಅಧ್ಯಕ್ಷರನ್ನು ಕೊಡ್ತಾರೆ. ಹಿಂದಿನಿಂದನೇ ಇತ್ತು, ಯಾರು ಅಧ್ಯಕ್ಷರಾಗ್ತಾರೆ ಯಾರು ಅಧ್ಯಕ್ಷರು ಅಂತ. ಕಳೆದ ನಾವು 16-17 ಅಧ್ಯಕ್ಷರನ್ನ ಇದೇ ಥರ ಒಳ್ಳೆಯವ್ರನ್ನ ಮಾಡಿದ್ದೀವಿ. ಸದ್ಯದಲ್ಲೂ ಒಳ್ಳೆಯ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ. BK ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ನಾವೇನು ಎಲೆಕ್ಷನ್ ಪ್ರೋಸೆಸ್ಸು ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೀವಿ ಅದರ ಪ್ರಕಾರನೇ ನಮ್ಮ ಪಾರ್ಟಿಯ ಚುನಾವಣೆಗಳು ನಡೀತಾ ಇದೆ. ಕಾಂಗ್ರೆಸ್ಸಿನ ಥರ ಅಲ್ಲ. ನಾವು ಮೆಂಬರ್ಶಿಪ್ಪನ್ನು ಮಾಡಿದ್ದೀವಿ. ಮೆಂಬರ್ಶಿಪ್ ಆದಮೇಲೆ ಬೂತ್ ಅಧ್ಯಕ್ಷರುಗಳನ್ನ ಮಾಡಿದ್ದೀವಿ, ಬೂತ್ ಕಮಿಟಿ ಮಾಡಿದ್ದೀವಿ. ಅದಾದಮೇಲೆ ನಾವು ಮಂಡಲದ ಅಧ್ಯಕ್ಷರು ಮಾಡಿ ರಾಜ್ಯದ ಅಧ್ಯಕ್ಷರ ಚುನಾವಣೆವರೆಗೆ ವಿವಿಧ ಹಂತಗಳನ್ನು ಮಾಡ್ತಾಯಿದ್ದೀವಿ. ನಮ್ಮದು ರಾಜ್ಯದ ಅಧ್ಯಕ್ಷರ ಚುನಾವಣೆಯ ಘೋಷಣೆಯ ನಂತರ ನಾವು ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗುತ್ತೆ. ಹರಿಪ್ರಸಾದ್ ಅವರು ಬಾಯಿಗೆ ಬಂದಂಗೆ ಮಾತಾಡೋದಕ್ಕೆ ನಮ್ಮ ಪಕ್ಷದ ಸಿದ್ಧಾಂತವನ್ನು ಅಥವಾ ನಮ್ಮ ಪಕ್ಷದ ಸಂವಿಧಾನವನ್ನು ಚುನಾವಣಾ ಆಯೋಗಕ್ಕೆ ಏನು ಕೊಟ್ಟಿದ್ವಿ ಅದರ ಪ್ರಕಾರನೇ ಮಾಡ್ತಾಯಿದ್ದೀವಿ, ಅದರ ಪ್ರಕಾರನೇ ನಡೆಸ್ತಾ ಇದ್ದೀವಿ. ಅವರ ಏನು ಈ ಥರ ಬಾಲಿಶವಾದಂಥ ಅಥವಾ ಲಂಗು ಲಗಾಮಿಲ್ಲದೆ ಹೇಳಿಕೆಗಳನ್ನು ನಾನು ವಿರೋಧಿಸ್ತೀನಿ. ಆದರೆ ನಮ್ಮ ಪಕ್ಷ ಏನು ಮಾಡಬೇಕೋ, ಇನ್ನೂ 11 ರಾಜ್ಯದ ಅಧ್ಯಕ್ಷ ಚುನಾವಣೆ ಬಾಕಿ ಇದ್ದಂಥ ಸಂದರ್ಭದಲ್ಲಿ ನಿನ್ನೆ 2 ರಾಜ್ಯದ ಅಧ್ಯಕ್ಷ ಚುನಾವಣೆಯ ಘೋಷಣೆಯನ್ನು ಮಾಡಿದ್ದಾರೆ. ಇನ್ನು 9 ರಾಜ್ಯದ್ದಿದೆ. ಅದಾಗ್ತಿದ್ದಂಗೆ ನಮ್ಮ ನ್ಯಾಷನಲ್ ಪಾರ್ಟಿ ನಮ್ಮದು ನಡೆಯುತ್ತೆ. ಆಯಾ ಕಾಲಕ್ಕೆ ಸಂವಿಧಾನಕ್ಕೆ ಏನೇನು ತಿದ್ದುಪಡಿ ಮಾಡಿಕೊಂಡು ಚುನಾವಣೆ ಆಯೋಗ ಕೊಡಬೇಕಾಗಿತ್ತು. ಆದರೆ ಮೈಸೂರಿನಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು 26 ವರ್ಷ ಒಬ್ಬರೇ ಇದ್ದರು ಅನ್ನೋದು ಗೊತ್ತಿರಲಿ ಅವರಿಗೆ. ಅವ್ರು ಮಾತಾಡಬೇಕಾದ್ರೆ ನಮ್ಮ ಪಾರ್ಟಿಲಿ ಪ್ರತಿ 3 ವರ್ಷಕ್ಕೊಮ್ಮೆ ಬದಲಾವಣೆ ಮಾಡ್ತಾರೆ. ಅಲ್ಲ, ಅದು ವ್ಯಂಗ್ಯ. ಅವರು ವ್ಯಂಗ್ಯ ಮಾಡಿಕೊಂಡು ನಾವು ಮಹಿಳೆಯರು ಈಗ ಇತ್ತೀಚೆಗೆ ಸುದ್ದಿ ಆಗಿದೆ, ಮಹಿಳಾ ಅಧ್ಯಕ್ಷರುಗಳನ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ BJP ಅವರು. ಯಾಕೆಂದರೆ ರಿಸರ್ವೇಷನನ್ನು ಮಹಿಳೆಯರಿಗೆ ಹೆಚ್ಚು ಕೊಡಬೇಕು ಅಂತಿರೋದ್ರಿಂದ ಅಂತ ಒಂದು ಚರ್ಚೆ ಮೇಲ್ಗಡೆ ನಡೆದಿದೆ. ಅದ್ರ ಬಗ್ಗೆ ಅವ್ರು ಮೇಲ್ಗಡೆ ಅವರು ತೀರ್ಮಾನ ಮಾಡ್ತಾರೆ. ಅದು ಹರಿಪ್ರಸಾದ್ ಈ ಥರ ವ್ಯಂಗ್ಯ ಮಾಡೋದನ್ನು ಬಿಟ್ಟು ಅವ್ರ ಪಕ್ಷದೊಳಗೆ ನಡೀತಾ ಇರೋವಂಥದ್ದನ್ನು ಸ್ವಲ್ಪ ಗಮನಿಸಬೇಕು ಅಂತ ಅನ್ಕೋತೀನಿ. ಅಲ್ಲ, ಈ ಮಾತು ಒಂದೊಂದು ಸಲ ತುಟಿ ಮೀರಿದ ಮಾತುಗಳದು. ನಾವು ಅದನ್ನು ಅವರು ಯೋಚನೆ ಮಾಡ್ಬೇಕಲ್ಲ, ಏನು ಮಾತಾಡ್ತಿದ್ದೀನಿ ಅಂತ. ನಾಳೆ 100% ಅರ್ಧನಾರು ಇವ್ರು ಈ ಥರ ಹೇಳಿದ್ರಿಂದ ತೃತೀಯ ಲಿಂಗಿಗಳು ನಾಳೆ ಸ್ಟ್ರೈಕ್ ಮಾಡ್ತಾರೆ. ಅಂದರೆ ಇವ್ರು ಯಾವುದಕ್ಕೆ ಬೆಲೆ ಕೊಡ್ತಿದ್ದಾರೆ? ಹಂಗಾರೆ ಅವ್ರಿಗೆ ಜೀವನ ಇಲ್ವಾ? ಅಕಸ್ಮಾತ್ ನಾವು ತೃತೀಯ ಲಿಂಗಿಗಳನ್ನು ಮಾಡಬಾರ್ದು ಅಂತ ಎಲ್ಲಿದ್ದಾರೆ ಆ ಥರದ ಏನೋ ಬೇರೆ ಏನೋ ಬಾಲಿಶವಾದಂಥ ಹೇಳಿಕೆಯನ್ನು ಕೊಟ್ಟು ಡೈವರ್ಷನ್ಗೆ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಪಾರ್ಟಿಲಿ ಯಾರನ್ನು ಮಾಡಬೇಕು ಅನ್ನೋದು ಸಂಘ ಪರಿವಾರ ಜೊತೆ ಕೂತ್ಕೊಂಡು ಮಾಡ್ತಾರೆ. ಒಳ್ಳೆಯ ಅಧ್ಯಕ್ಷರನ್ನು ಕೊಡ್ತಾರೆ. ಹಿಂದಿನಿಂದನೇ ಇತ್ತು, ಯಾರು ಅಧ್ಯಕ್ಷರಾಗ್ತಾರೆ ಯಾರು ಅಧ್ಯಕ್ಷರು ಅಂತ. ಕಳೆದ ನಾವು 16-17 ಅಧ್ಯಕ್ಷರನ್ನ ಇದೇ ಥರ ಒಳ್ಳೆಯವ್ರನ್ನ ಮಾಡಿದ್ದೀವಿ. ಸದ್ಯದಲ್ಲೂ ಒಳ್ಳೆಯ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ.